ಅಲ್ಲೇ ಅಲ್ಲೇ ನಿಲ್ಸ್ಕೋ ಸಾಕು. ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಮನಶ್ರೀ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಶನಿವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು 6:45. 5 ಗಂಟೆಗೆ ಎದ್ದಿದ್ದು. ಆಕ್ಚುಲಿ 5 ಗಂಟೆಗೆ ಎದ್ದು ವೆಜಿಟೇಬಲ್ ಪಲಾವ್ ಮಾಡ್ಕೊಂಡು ಈಗ ಪಕೋಡ ಮಾಡ್ಕೊಂತ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಾವು ಫ್ಯಾಮಿಲಿ ಎಲ್ಲರೂ ಕೂಡ ಮೇಲ್ಕೋಟೆಗೆ ಹೋಗ್ತಾ ಇದೀವಿ. ನನ್ನ ಮಗಳಿಗೆ ಮುಡಿ ಇದೆ, ಹಂಗಾಗಿ ಸ್ವಲ್ಪ ಬೇಗ ಎದ್ದು ಇಲ್ಲೇನೆ ತಿಂಡಿ ಮತ್ತೆ ಪಕೋಡ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂತ ಇದೀನಿ. ಇನ್ನ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು, ಇನ್ನು ಮಾಡಿಲ್ಲ. ಫಸ್ಟ್ ಅಡ್ಗೆ ಎಲ್ಲ ರೆಡಿ ಮಾಡ್ಬಿಟ್ಟು ಆಮೇಲಿಂದ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ ಬಾತು ಮತ್ತೆ ಪಕೋಡ ರೆಡಿ ಮಾಡ್ಕೊಂತ ಇದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ, ಕಂಟಿನ್ಯೂ ಆಗ್ತಾ ಇರುತ್ತೆ. ಇವತ್ತ ಡೇ ಎಲ್ಲ ಹೇಗೆಲ್ಲ ಇರುತ್ತೆ ದೇವಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಈಗ ಎಲ್ಲ ರೆಡಿ ಆಯಿತು ನಮ್ಮದು ಅಂತಲೇ ಹೇಳ್ಬೋದು. ಟೈಮು ಆಲ್ರೆಡಿ 9 ಗಂಟೆ, ಇನ್ನೂ ಯಾರೂ ಬಂದಿಲ್ಲ. ಅವ್ರು ಬರೋದನ್ನೇ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಬಂದ ತಕ್ಷಣ ಹೊರಡೋದು. ಅವ್ರು ಬರೋಷ್ಟೊತ್ತಿಗೆ ಈಗ ಮಾಡಿರೋದು ರೈಸ್ ಬಾತು ಮತ್ತು ಪಕೋಡ ಎಲ್ಲನೂ ಕೂಡ ಒಂದು ಬ್ಯಾಗಿಗೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ನಾವು 8 ಗಂಟೆಗೆ ಹೊರಡೋದ ಅಂತ ಅಂದ್ಕೊಂಡಿದ್ದು, ಬಟ್ ಟೈಮ್ ಆಗೋಯ್ತು. ಅದರಿಂದ ಲೇಟಾಗಿ ಸ್ವಲ್ಪ ಹೊರಡ್ತಾ ಇದ್ದೀವಿ. ಈಗ 10 ಗಂಟೆಗೆ ಮನೆಯಿಂದ ಹೊರಟಿದ್ದು ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು ನರಸಿಂಹಸ್ವಾಮಿ ಬೆಟ್ಟ. ಇನ್ನೇನೋ ರೀಚ್ ಆದ್ವಿ ನಾವು ಮೇಲ್ಕೋಟೆ ಅಂತಲೇ ಹೇಳ್ಬೋದು. ಫಸ್ಟ್ ನಾವು ಮೇಲ್ಕೋಟೆಗೆ ಹೋದ ತಕ್ಷಣ ನನ್ನ ಮಗಳಿಗೆ ಮುಡಿ ಕೊಡಿಸ್ಕೊಬೇಕು. ಮುಡಿ ಕೊಡ್ಸಾದ ನಂತರ ಅವಳಿಗೆ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಕಲ್ಯಾಣಿಲಿ ಸ್ನಾನ ಮಾಡಿಸ್ಬೋದಿತ್ತು, ಬಟ್ ಕೋಲ್ಡ್ ಇರೋದ್ರಿಂದ ಲಾಸ್ಟ್ ಟೈಮು ಅವಳಿಗೆ ಹುಷಾರು ತಪ್ಪಿದ್ಲು. ಇದೇ ಟೈಮಲ್ಲಿ ಕಲ್ಯಾಣಿಲಿ ಸ್ನಾನ ಮಾಡಿಸಿದ್ವಿ. ಅಂದರೆ ಕಲ್ಯಾಣಿಲಿ ನಾವು ಸ್ನಾನ ಮಾಡಿಸ್ಬೇಕಾದ್ರೆ ಯಾವುದೇ ರೀತಿಯಾದ ಸೋಪು ಶಾಂಪು ಯೂಸ್ ಮಾಡಬಾರ್ದು. ನಾವು ಲಾಸ್ಟ್ ಟೈಮು ಸೋಪ್ ಯೂಸ್ ಮಾಡಿದ್ವಿ ನನ್ನ ಮಗಳಿಗೆ. ಅದಕ್ಕೋ ಅಥವಾ ನಮ್ಮ ಏನಾರೋ ತಪ್ಪಿತ್ತೋ ಏನೋ ಗೊತ್ತಿಲ್ಲ, ನನ್ನ ಮಗಳಿಗೆ ನಿಮೋನಿಯಾ ಆಗಿಬಿಟ್ಟು ಒಂದು 4-5 ದಿನ ಅಡ್ಮಿಟ್ ಮಾಡಿದ್ವಿ ಹಾಸ್ಪಿಟಲಲ್ಲಿ. ಹಾಗಾಗಿ ತಪ್ಪು ಕಾಣಿಕೆ ಕಟ್ಕೊಂಡು ಈ ಸಲ ಮತ್ತೆ ಬಂದು ಮುಡಿ ಕೊಟ್ಟು ಅವಳಿಗೆ ಪೂಜೆ ಸಲ್ಲಿಸ್ತಾ ಇದ್ದೀವಿ. ಫಸ್ಟು ಕಲ್ಯಾಣಿಗೆ ನಾವು ಪೂಜೆ ಮಾಡ್ಕೊಬೇಕು, ಅದಾದ ನಂತರ ನಾವು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗಬೇಕಾಗುತ್ತೆ. ಈಗ ಮೇಲ್ಕೋಟೆಗೆ ಬಂದಿದ್ದೀವಿ ಅಂತ ಅಂದರೆ ನಾವು ನಾಮ ಹಾಕಿಸ್ಕೋಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ನಾಮ ಹಾಕಿಸ್ಕೋತಾ ಇದ್ದೀವಿ ನಾವು. ಒಂಥರ ಚೆನ್ನಾಗಿರುತ್ತೆ ಈ ರೀತಿ ನಾಮ ಹಾಕ್ಸ್ಕೊಳ್ಳೋದು ಅಂತಂದರೆ. ಅಂದರೆ ಚೆನ್ನಾಗೂ ಕಾಣಿಸ್ತೀವಿ ನಾಮ ಹಾಕೋದ್ರಿಂದ. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾವು ಫಸ್ಟು ನಾಮ ಹಾಕ್ಸ್ಕೊತಾ ಇದ್ದೀವಿ, ಆಮೇಲೆ ಪೂಜೆ ಮಾಡಬೇಕು. ಈಗ ಮೇಲ್ಕೋಟೆಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಾಮ ಹಾಕಿಸ್ಕೋಬೇಕು. ಹಾಗಾಗಿ ಎಲ್ಲರೂ ಕೂಡ ನಾವು 3 ನಾಮ ಹಾಕಿಸ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಒಂಥರ ಚೆನ್ನಾಗಿರುತ್ತೆ ಈ ರೀತಿ ನಾಮ ಹಾಕ್ಸ್ಕೊಳ್ಳೋದಕ್ಕೆ. ನಾವು ರಾತ್ರಿ ಹೊತ್ತು ತರಿಸ್ತೀವಲ್ಲ, ಅದಕ್ಕೆ ಇಲ್ಲ ನಿಧಾನಕ್ಕೆ ರಮಣ ಗೋವಿಂದೋ ಲಕ್ಷ್ಮೀ ರಮಣ ಗೋವಿಂದೋ ಮಧವೇಳು ವೆಂಕಟೇಶನ ವಧಾರ್ಪಿತವಾಗಲಿ ಗೋವಿಂದೋ ಆಡು ಮಾತ್ರ ಮುಚ್ಚವಾಗಿ ಬೆಲೆ ಬೆಟ್ಟ ಹಾಗಿನಂತಹ ಗೋಪುರವಾಗಲಿ ಗೋವಿಂದೋ ಲಹಣ ತಾಯಿ ಕಾಚಿವಾಗಿರುತ್ತಿನ ವಧಾರ್ಪಿತವಾಗಲಿ ಗೋವಿಂದೋ ವೈರು ಮುಡಿಚಲ್ವ ರಾಜ ಮುಡಿಚಲ್ವ ನಿಮ್ಮ ವಧಾರ್ಪಿತವಾಗಲಿ ಗೋವಿಂದೋ. ಈಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಲ್ಲೆಲ್ಲ ಕೆಲವರು ಪೇಪರ್ಗಳೆಲ್ಲ ಬಿಸಾಕಿರ್ತಾರೆ. ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಅಲ್ಲಲ್ಲೇ ಬಿಸಾಕ್ಬಿಟ್ಟಿರ್ತಾರೆ. ಕಲ್ಯಾಣಿಗೆಲ್ಲ ಅದೆಲ್ಲ ಹಾಕಬಾರ್ದು ಅಲ್ವಾ, ಗಾಳಿಗೆ ಹಾರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರೂ ಕೂಡ ಕವರೆಲ್ಲ ಎತ್ತಾಕ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾರೆ.
ಈಗ ನಮ್ಮಪ್ಪ ಅರ್ಕೆ ಮಾಡ್ಕೊಂಡಿದ್ರು. ನನ್ನ ಮೊಮ್ಮಗಳಿಗೆ ಹುಷಾರಾದರೆ ಅವಳು ಬೊಕ್ಸೆ ತುಂಬ ಕಾಯಿನ್ಗಳು ಹಾಕ್ಬಿಟ್ಟು ಕಲ್ಯಾಣಿಗೆ ಬಿಡಿಸ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಕೂಡ ಮಾಡಿದ್ರು. ಈಗ ಅದೆಲ್ಲ ಆದಮೇಲೆ ಇವಾಗ ನರಸಿಂಹಸ್ವಾಮಿ ಬೆಟ್ಟ ಹತ್ತೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಆ ಬೆಟ್ಟ ಹತ್ತದಂಗೆ ನಮಗೆ ಏನು ಅನ್ನಿಸ್ಲಿಲ್ಲ. ಆರಾಮಾಗಿ ಬೆಟ್ಟ ಹತ್ತಿದ್ವಿ ಅಂತಲೇ ಹೇಳ್ಬೋದು. ಈಗ ನನ್ನ ಮಗಳಿಗೆ ಕೈಯಿಂದ ಹಿಡ್ಗೈ ಓಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಒಂದು 3 ಸಲ ಅವಳ ಕೈಯಿಂದ ಮುಟ್ಸಿ ಕೆಳಗಡೆಗೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಈಗ ನಮ್ಮಪ್ಪನೇ ಹಿಡ್ಗೈ ಹೊಡಿತಾ ಇದ್ದಾರೆ. ನಮ್ಮಪ್ಪನೇ ತಪ್ಪು ಕಾಣಿಕೆ ಕಟ್ಕೊಂಡು ಅರ್ಕೆ ಮಾಡ್ಕೊಂಡಿದ್ದು ಇವಳು ಹುಷಾರಿಲ್ಲದೆ ಇದ್ದಾಗ. ಹಾಗಾಗಿ ಅವರೇ ನಮ್ಮನ್ನ ಕರ್ಕೊಂಡು ಬಂದಿರೋದು. ಈಗ ಎಲ್ಲ ಅರ್ಕೆ ಎಲ್ಲ ತೀರಿಸ್ತಾ ಇದ್ದೀವಿ. ಇವಾಗ ಅವಳ ಕೈಯಿಂದ ಮುಟ್ಟಿ ಇವಾಗ ನಮ್ಮಪ್ಪನೇ ಹಿಡ್ಗೈ ಹೊಡಿತಾ ಇದ್ದಾರೆ. ಈಗ ನರಸಿಂಹಸ್ವಾಮಿ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ವ್ಯೂ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ. ಆದ್ರೆ ತುಂಬಾನೇ ಗಾಳಿ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿಂದ ಕಲ್ಯಾಣಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾರಿದು ಟವಲ್ ಹಾಕೊಂಡಿರೋದು ತಲೆ ಮೇಲೆ? ಕಾರ್ ತಂದ್ಬಿಟ್ಟು ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಕಾರ್ ತೆಗೆಯೋದಕ್ಕೆ ಹಿಂದೆ ಒಂದು ಕಾರು ಅಡ್ಡವಾಗಿ ನಿಲ್ಸ್ಬಿಟ್ಟಿದ್ದಾರೆ. ಅವ್ರು ನೋಡ್ದೇನೆ ಈಗ ನಮಗ್ ತೆಗಿಯಕ್ಕೆ ಕಷ್ಟ. ಈಗ ನಾವು ಈ ರೀತಿ ನಡ್ಕೊಂಡು ಹೋಗ್ಬೇಕು. ಈಗ 1:15ಗೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಬಾಗಿಲು ಕ್ಲೋಸ್ ಮಾಡಿಬಿಡ್ತಾರಂತೆ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಇನ್ನು 1:15ಗೆ ಕ್ಲೋಸ್ ಮಾಡಿಬಿಟ್ರೆ ಇನ್ನು 3:30ವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ನಾವು. ಹಾಗಾಗಿ ಬೇಗನೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೇಗ ಹೋಗ್ತಾ ಇದ್ದೀವಿ. ನೋಡಿ ಸಿಕ್ತು ಚೆಲುವರಾಯ ಸ್ವಾಮಿ ದೇವಸ್ಥಾನ. ಅಷ್ಟೇನು ರಶ್ ಇಲ್ಲ, ಬೇಗ ಮೂವ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹೋದ್ವಿ. ಸದ್ಯಕ್ಕೆ ನಾವು ಹೋಗಿದ್ದಕ್ಕೂ ಅಲ್ಲಿ ಡೋರ್ ಕ್ಲೋಸ್ ಆಗಿದ್ದಕ್ಕೂ ಒಂದಾಯ್ತು. ಗೋವಿಂದ ಹೇಳ ರವೀಣ. ಗೋವಿಂದ 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 ಎಲ್ಲರೂ ಹೇಳಿ ಗೋವಿಂದ 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 ಈಗ ಚೆಲುವನಾರಾಯಣ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಈಗ ಇಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ನೋಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ 1:15ಗೆ ಕರೆಕ್ಟಾಗಿ. ನಾವು ಬರೋದು ಒಂದು 10 ನಿಮಿಷ ಲೇಟ್ ಆಗಿದ್ದಿದ್ರು ಕೂಡ ನಾವು ವೆಯ್ಟ್ ಮಾಡಬೇಕಿತ್ತು 3:15ಗೆ ಡೋರ್ ಓಪನ್ ಆಗೋವರೆಗೂ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಗೋಪುರ. ನಮ್ಮ ಅಪ್ಪಂಗಂತೂ ತುಂಬಾ ಖುಷಿ, ಅವ್ರ ಮನೆ ದೇವ್ರು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು. 100 ಗ್ರಾಮ್ ಹಾಕಿ. ಹಾಂ ಮಿಕ್ಸ್ ಹಾಕಿ. ಖರ್ಜೂರ ಬೇಡಪ್ಪ, ಖರ್ಜೂರ ಬೇಡ ಸಾಕು. ಮಿಕ್ಸರು ಬೇಡ, ಖರ್ಜೂರ 50. 4 4ಕ್ಕೆ 50 ಬಿಚ್ಚಿ ಎಲ್ಲ ಕೊಡ್ಬೇಕು. ಒಂದು ಎಕ್ಸ್ಟ್ರಾ ಬರುತ್ತೆ ಅದು. ಆಯ್ತು, ಯಾವ ಎಷ್ಟಾಯ್ತು ಲೆಕ್ಕ ಹಾಕಿ ಅಷ್ಟೇನಾ? ಪುರಿ 40, ಖಾರ 60, 150. ಅಪ್ಪ ಹೇಳ ಮತ್ತೆ. ಆಯ್ತು, 180. ಇದು ಕಡಲೆಪುರಿ ತಗೊಂಡು ಇವಾಗ ಹೋಗ್ತಾ ಇದ್ವಿ. ಕೂದಲು ಎಲ್ಲಿ ಕೊಟ್ರಿ ನೀವು? ಹಾ. ಈಗ ನರಸಿಂಹಸ್ವಾಮಿ ಬೆಟ್ಟ, ಚೆಲುವನಾರಾಯಣ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕಲ್ಯಾಣಿಗೂ ಕೂಡ ಪೂಜೆ ಎಲ್ಲ ಸಲ್ಲಿಸ್ಬಿಟ್ಟು ಇವಾಗ ಅಕ್ಕ ತಂಗಿರ ಕೊಳದ ಹತ್ರ ಬಂದು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹೇಗಿದ್ರು ಇಲ್ಲಿ ಅಕ್ಕ ತಂಗಿ ಕೊಳ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಂಟಪದ ಒಳಗಡೆ ಹೋಗ್ಬೋದಿತ್ತು. ಇವಾಗೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ಒಳಗಡೆ ಹೋಗಂಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಇಲ್ಲೇನೆ ಹೊರಗಡೆ ಕುತ್ಕೊಂಡು ಊಟ ಮುಗಿಸ್ಕೊತಾ ಇದ್ದೀವಿ. ಮನೋ ಗೋವಿಂದ ರುದಿ ಹೇಳು. ಗೋವಿಂದ ಯಾಕ್ರಿ ಅಡ್ಗೆಲ್ ತಿಂತ ಇದ್ರೆ?
ಅಕ್ಕನ್ ಕೊಳ ಇದೇ ಫಸ್ಟ್ ಅನ್ಸುತ್ತೆ ಈ ತರ 4 ಫಿಶ್ ಬಿಟ್ಟಿರೋದು ದೊಡ್ಡ ದೊಡ್ಡದು. ಅಕ್ಕನ್ ಕೊಳ ಇದು. ವೈಟ್ ಮೀನ್ 2 ಮತ್ತೆ ಆರೆಂಜ್ ಕಲರ್ದ 2 ಮೀನು, ಒಟ್ಟು 4 ಹಾಕಿರೋದು ದೊಡ್ಡ ದೊಡ್ಡ ಫಿಶ್. ಇವಾಗ ತಂಗಿ ಕೊಳ ಇದು ನೀರು ಚೆನ್ನಾಗಿದೆ. ಇದು ತಂಗಿ ಕೊಳ. ಅಕ್ಕನ್ ಕೊಳದ ನೀರು ಸ್ವಲ್ಪ ಗಲೀಜು, ಇದು ತಂಗಿ ಕೊಳದ್ದು ಚೆನ್ನಾಗಿದೆ. ಏನೋ ಇದಿದೆ ಇದ್ರದ್ದು ಅಕ್ಕ ತಂಗಿರ್ ಕೊಳದ್ದು. ಈಗ ಅಕ್ಕ ತಂಗಿರ್ ಕೊಳ ಮುಗಿಸ್ಕೊಂಡು ಇಲ್ಲಿ ಧನುಷ್ ಕೋಟೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡ ಅಲ್ಲಿ ರವಿಯಣ್ಣಂಗೆ ಈ ರೀತಿ ಕೊಡ್ಬೇಕಿತ್ತು ನಾನು. ಇವಾಗ ಧನುಷ್ ಕೋಟೆ ನೋಡೋದಕ್ಕೆ ಹೋಗ್ತಾ ಇದೀವಿ. ಅಂದ್ರೆ ಯಾವಾಗ ಎಷ್ಟು ವರ್ಷ ಆಯ್ತು ಅದಕ್ಕೆ ನಾವು ಬಂದು? ನಿಮ್ ಸಿಂಧುಗೆ ಈಗ ಎಷ್ಟು ವರ್ಷ? ಹಂಗಾರೆ ನಾವು ಬಂದು 21 ವರ್ಷ. ಅವಾಗ ನಾನು ಇನ್ನೂ ಚಿಕ್ಕವಳು. ಕರೆಕ್ಟ್, ಅವಾಗ ಬಂದಿದ್ದು. ಇವಾಗ ಇದು 2ನೇ ಸಲ ಧನುಷ್ ಕೋಟೆಗೆ ಹೋಗ್ತಾ ಇರೋದು. ಇವಾಗ ಚೆನ್ನಾಗ್ ಮಾಡಿದ್ದಾರೆ ಇದೆಲ್ಲ ಇಟ್ಕೊಳ್ಳೋದು ಇದೆಲ್ಲ. ಮೊದ್ಲು ಏನೂ ಇರ್ಲಿಲ್ಲ, ಸುಮ್ನೆ ಹಂಗೆ ಹೋಗ್ಬೇಕಿತ್ತು. ಬರ್ತಾ ಇದಾರೆ ಅವ್ರು ಇನ್ನ ಹಿಂದೆ. ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಧನುಷ್ ಕೋಟೆ ಮೇಲೆ ಈಗ ಬಂದಿರೋದು ನಾವು. ಫಾಗ್ ಎಲ್ಲ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಸೂಪರ್ ಆಗಿದೆ ಮಾತ್ರ ನೇಚರ್ ಅಂತ. ಹೋಗಕ್ಕ ಎಲ್ಲಿಗೆ ಹೋಗಣ್ಣ ಮಗ್ಳು? ಎಲ್ಲಿಗೆ ಕಂದ? ಬಂದಿದ್ರೋಡ ಚೆನ್ನಾಗಿದಲ್ವಾ? ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ರೀ ಸುತ್ತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲ ಆ ಕಡೆಯಿಂದ ಬನ್ನಿ. ಸರಿ ಬನ್ನಿ, ಆಯ್ತು ಬನ್ನಿ ಬನ್ನಿ. ನೋಡಿ ಈಗ ಬಂಡೆ ಒಡೆದು ಅದು ನೀರು ಬಂದಿರೋ ಅಂಥದ್ದು. ಇದನ್ನ ತೀರ್ಥ ರೀತಿ ನಾವು ತಲೆಗೆ ಚಿಮ್ಕಿಸ್ಕೊಬೇಕಾಗುತ್ತೆ. ಇದ್ರದ್ದು ಒಂದು ಕಥೆನೇ ಇದೆ, ಮತ್ತೆ ರಾಮ ಸೀತೆದು ಕತೆ ಇದೆ. ಇಲ್ಲಿ ನಮಗೆ ಸ್ಪೀಚ್ ಕೊಡ್ತಾರೆ ಕೆಲವರು, ಬಟ್ ಇವತ್ತು ಯಾರು ಇರಲಿಲ್ಲ. ಹಾಗೆ ಈಗ ಶೂಟಿಂಗ್ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೂ ಕೂಡ ಬಂದು ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್. ಎಲ್ಲಿಗೆ ಬಂದಿದ್ದೀವಿ ನಾವು? ಹೃದಯ ಎಲ್ಲಿಗೆ ಬಂದಿದ್ದೀವಿ? ಮೇಲೆ ಮೇಲೆ ಎಲ್ಲಿ ಮೇಲೆ ಎಲ್ಲಿಗೆ ಬಂದಿದ್ದೀವಿ ನಾವು? ಮಾಮಿಗೆ ಬಂದಿದ್ದೀವಿ. ಮಾಮಿ ಮುಗಿಸ್ಕೊಂಡು ಇವಾಗ ಶೂಟಿಂಗ್ ಪ್ಲೇಸ್ ಬಂದಿರೋದು. ಆ ಕಡೆ ಹೋಗು ಚಿನ್ನಮ್ಮ. ಬೈಕ್ತಿ ಚಿನ್ನಿ. ಅಲ್ಲ ಅಲ್ಲ ಹೇಳ ಮತ್ ಕೇಳಲ್ಲ. ರವೀನಾ ಹೋಗಲ್ಲಿ, ಅದಕ್ಕೆ ನಿಮ್ಗೋಸ್ಕರ ಕಾಯ್ತಾ ಕೂತವ್ರಲ್ಲಿ. ಫೋಟೋ ಏನಾದ್ರೂ ಒಂದು ಒಳ್ಳೆ ಮಾತುಕತೆ ಮಾತಾಡಂಗಿದ್ರೆ ಮಾತಾಡ್ಕೊಂಡು ಕುತ್ಕೊಳ್ಳಿ. ಪ್ಲೇಸ್ ಚೆನ್ನಾಗಿದೆ, ಮಾತಾಡ್ತಾ ಕುತ್ಕೊಳ್ಳಿ. ಒಳ್ಳೆ ಪ್ಲೇಸ್. ಅಲ್ಲಿ ತಿರ್ಗಿ ರಿವರ್ಸ್ ಬರ್ಬೇಕಾಯ್ತು. ಬೇಡ ಬಿಡಿ ರವೀಣಾ, ಸಕ್ಸಸ್ ಆಯ್ತು. ನಿಧಾನಕ್ಕೆ ಕ್ರಾಸ್ ನೋಡ್ಬಿಟ್ಟು ನನಗೆ ಒಂದೇನ ಮದುವೆ ಮಾಡ್ಸಪ್ಪ ಅಂತ ಅಂದ್ಬಿಟ್ಟು ಈಗ ದರ್ಶನ ಎಲ್ಲ ಮುಗೀತು. ಮೇಲ್ಕೋಟೆಯಿಂದ ಇವಾಗ ನಮ್ಮ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಈಗ ಹೊರಡೋ ದಾರಿಲಿ ತುಂಬಾನೇ ದಾಹ ಆಗ್ತಾ ಇತ್ತು. ರೈಸ್ ಬಾತ್ ಎಲ್ಲ ತಿನ್ಬಿಟ್ಟು, ಹಾಗಾಗಿ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದೀವಿ ಅಂತ ಅಂದ್ಬಿಟ್ಟು ಇವಾಗ ನಿಲ್ಸಿದೀವಿ. ಇವಾಗ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಕೋಲ್ಡ್ ಆಗಿರೋದು ಮನೆಗೆ ಹೊರಡ್ಬೇಕು. ಸಪ್ಲೈಯರ್ ಕಬ್ಬಿನ ಕುಡೀರಿ. ಅಂದ್ರೆ ಅಟ್ರಾಕ್ಷನ್ ಕಾಣ್ಲಿ ಹಂಗೆ ಹಾಕಿದ್ರೆ ತಗೊಳೋದಿಕ್ಕೆ ಅಂತ ಹೇಳ್ಬಿಟ್ಟು ಆ ರೀತಿ ಹ್ಯಾಂಗ್ ರೀತಿ ಮಾಡ್ಬಿಟ್ಟು ಹಾಕೋರಿ. ಡ್ರ್ಯಾಗನ್ ಫ್ರೂಟ್ಸ್ ಮತ್ತೆ ಇದು ಚೋತಾಪುರಿ ಮಾವಿನಕಾಯಿ. ಅಷ್ಟು ಇದಾಕಿಲ್ಲ ಅಲ್ವಾ? ಐಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನಿಲ್ಲ. ಬಟ್ ತಿಂತಾರೆ ಸುಮ್ನೆ. ಮಲಿಕಾ ಬಿಟ್ಟವಳಮ್ಮವ ಕೈ ಕೊಟ್ವಲ್ಲ ಯಾರ್ಗೆ? ಅವಳಿಗೆ ಎಲ್ಲೈತೆ ನೋಡಿ. ಎಲ್ಲ ಮಲಿಕಾ ಬಿಟ್ಟವಳ ಕೊಟ್ಟಿಲ್ಲ ನೀವು. ಒಂದ್ ಕೈ ಕೊಟ್ಟೆ ಚಿಕ್ಕದು, ಬಿಡಿಸ್ಲೇ ನಮ್ಮನು. ಮಲ್ಗಿರೋಳ್ಗೆ ಅದ ಹೆಂಗ್ ಕೊಟ್ರಿ ನೀವು? ಸಪ್ಪೆ ಅಲ್ವಾ?
ಈಗ ಟೈಮು 5:30 ಆಗಿತ್ತು. ಹಾಗಾಗಿ ಟೀ ಕುಡಿಬೇಕು ಅಂತ ಎಲ್ಲರೂ ಕೂಡ ಇಲ್ಲಿ ಕಾರ್ ಸ್ಟಾಪ್ ಮಾಡಿಬಿಟ್ಟು ಟೀ ಕುಡಿತಾ ಇದ್ದಾರೆ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.